ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ನಾನಿವತ್ತೊಂದು ಬೆಸ್ಟ್ ಉಪಾಯ ತಂದಿದ್ದೀನಿ. ಬೆಸ್ಟ್ ಡಯಟ್ ಪ್ಲ್ಯಾನು, ಬೆಸ್ಟ್ 10K ಸ್ಟೆಪ್ಸ್ ಹೇಗೆ ಕವರ್ ಮಾಡೋದು, ಮತ್ತು ಆರಾಮಾಗಿ ಈಸಿಯಾಗಿ ಮಿನಿಮಮ್ ಒಂದು 8 to 10 kg ರೆಡ್ಯೂಸ್ ಮಾಡುವುದು. ಈ ಥರ ಡಯಟ್ ಪ್ಲ್ಯಾನು ಮತ್ತು ವಾಕಿಂಗು ಮತ್ತು ಎಕ್ಸಸೈಸು ಮಾಡೋದ್ರಿಂದ ಸೊ ಯಾರೆಲ್ಲ ವೆಯ್ಟ್ ರೆಡ್ಯೂಸ್ ಮಾಡಬೇಕು ನ್ಯೂ ಇಯರ್ ಅನ್ನೋರು ಪ್ಲೀಸ್ ಇದನ್ನು ಫಾಲೋ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ನಾ ಹೇಳೋ ಫಾಲೋ ಮಾಡಿದರೆ ಈಸಿಯಾಗಿ 10 kg ರೆಡ್ಯೂಸ್ ಮಾಡ್ಬೋದು. ಸೊ ಹೊಸ ವರ್ಷಕ್ಕೆ ಬರೋಣ ನಾವು ಫ್ರೆಶ್ ಆಗಿ ಒಂಥರ ಹುಮ್ಮಸ್ನಿಂದ ಸ್ಟಾರ್ಟ್ ಮಾಡೋಣ. ಸೊ ಇದೇ ಸೇಮ್ ಥರ ನಾನು ಲಾಸ್ಟ್ ಇಯರ್ ಫಾಲೋ ಮಾಡಿ 45 ಡೇಸಲ್ಲಿ ನಾನು 15 kg ರೆಡ್ಯೂಸ್ ಮಾಡಿದ್ದೆ. ಸೊ ನೋಡೋಣ ಈ ಸಲ ಹೆಂಗೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಇಷ್ಟು ದಿನ ವಿಡಿಯೋ ಹಾಕಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ನ್ಯೂ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು, ನ್ಯೂ ಸ್ಟಾರ್ಟಪ್ ಮಾಡಬೇಕಂತೇಳಿ. ಸೊ ನಾನು ಸ್ವಲ್ಪ ಥಿಂಕ್ ಮಾಡ್ತಾಯಿದ್ದೆ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಏನಂದರೆ ಒಂದು ರಿಯಾಲಿಟಿ ಹೇಳಬೇಕಂತ ಅಂದರೆ ನಂದು ಆಲ್ರೆಡಿ ಮತ್ತೆ ವೆಯ್ಟ್ ಗೇನ್ ಆಗಿದೆ. ಬಟ್ ವೆಯ್ಟ್ ಗೇನ್ ಆಗಿದೆ ಯಾಕಂದರೆ ಭಾಳ ಸ್ಟ್ರೆಸ್ ಇತ್ತು. ಸೊ ನಾನು ಮಾಡ್ತಾ ಇದ್ದೀನಿ, ವೆಯ್ಟ್ ಗೇನ್ ಆಗ್ತಾಯಿದೆ, ಹಾಗೆ ಹೆಲ್ತ್ ಇಶ್ಯೂಸ್ನೂ ಆಗಿದ್ದಾವೆ. ಸೊ ಅದಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ನಾನು ಹೇಗಾದರೂ ನನಗೆ ನಾನು ಫಾಲೋ ಮಾಡಿದಂಥ ನನ್ನ ಸ್ಟೆಪ್ಸ್ಗಳು ಮತ್ತು ಟಿಪ್ಸ್ಗಳು ಮತ್ತು ಡಯಟ್ ಪ್ಲ್ಯಾನು ಇವೆಲ್ಲನೂ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡೋದು, ಮತ್ತೆ ರೀಸ್ಟಾರ್ಟ್ ಮಾಡೋಣ. ಸೊ ಯಾರಾದರೂ ಈ ಥರ ಸ್ಟಾರ್ಟ್ ಮಾಡಿ ವೆಯ್ಟ್ ಗೇನ್ ಆಗಿ ಅಂದರೆ ರೆಡ್ಯೂಸ್ ಆಗಿ ಮತ್ತೆ ರೀಗೇನ್ ಆಗಿ ಮತ್ತೆ ಹೇಗೆ ಸ್ಟಾರ್ಟ್ ಮಾಡೋನವ್ರದ್ದು ಪ್ಲೀಸ್ ಫಾಲೋ ಮಾಡಿ ಇದನ್ನ. ಸೊ ಡೈಲಿ ವಿಡಿಯೋ ಅಪ್ಡೇಟ್ ಹಾಕ್ತಿರ್ತೀನಿ. ಸೊ ಈ 30 ಡೇಸಲ್ಲಿ ನಾವು ಏನೇನು ಫಾಲೋ ಮಾಡೋದು, ಎಂತ ಫಾಲೋ ಮಾಡೋದು ಅಂತ ಇವಾಗ ಹೇಳ್ತೀನಿ. ಎಸ್ಪೆಷಲಿ ಈ ವೆಯ್ಟ್ ಲಾಸ್ ಯಾರಿಗೆ ಇಂಪಾರ್ಟೆಂಟ್ ಅಂತಂದರೆ ಇವಾಗ ಇಷ್ಟು ವೆಯ್ಟ್ ಲಾಸ್ ರೆಡ್ಯೂಸ್ ಮಾಡಿ ವೆಯ್ಟ್ ಗೇನ್ ಆಗಿ ಮತ್ತೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲಾರ್ದವರು ಇದನ್ನು ಫಾಲೋ ಮಾಡಿ. ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಬೇಕಂದ್ರೆ ಓಕೆ, ಆರ್ಮ್ ಫ್ಯಾಟ್ ಕಡಿಮೆ ಮಾಡಬೇಕಂದ್ರೆ ಥೈ ಫ್ಯಾಟ್, ತೊಡೆ ಫ್ಯಾಟ್ ಫುಲ್ ಕರಗಿಸ್ಬೇಕಂತ ಅನ್ನೋರು ಸಹ ಫಾಲೋ ಮಾಡಿ. ಈ ಏನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ, ನ್ಯೂ ಇಯರ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಏನಿರುತ್ತೆ ಅಂತಂದರೆ ಎಸ್ಪೆಷಲಿ ಕಾನ್ಸಂಟ್ರೇಷನ್ ಆನ್ ಎದಕ್ಕೆ ಅಂತಂದರೆ ಬೆಲ್ಲಿ ಮತ್ತು ಥೈ ಫ್ಯಾಟ್ಗೆ. ಸೊ ನಾನಿವಾಗ ಹೆವಿ ಥೈ ಜಾಸ್ತಿ ಆಗಿಬಿಟ್ಟಿದೆ, ಯಾಕಂದರೆ ಮನೆಯಲ್ಲೇ ಆಗಿಬಿಟ್ಟಿದೆ. ಬೆಳಗ್ಗೆ ಫುಲ್ ಚಳಿ ಇರ್ತದೆ, ಹೊರಗಡೆ ಹೋಗೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಆರಾಮೂ ತಪ್ತಾ ಇದೆ ನನಗೆ. ಅದಕ್ಕೆ ನೋಡೋಣ. ಅದಕ್ಕೆ ಏನು ಮಾಡ್ಬೇಕು ಅಂದ್ಕೊಂಡಿನಿ ಅಂತಂದರೆ ಸೊ ಮನೆಯಲ್ಲೇ 10K ಸ್ಟೆಪ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಹೊರಗಡೆ ಹೋಗೋಕ್ಕಾಗಲ್ಲ, ಚಳಿ ಇದೆ ಅನ್ನೋರಿಗೆ ಇದು ಬೆಸ್ಟ್ ಉಪಾಯ ಅಂತ ಹೇಳ್ಬೋದು. ಸೊ ಪ್ಲೀಸ್ ಕೊನೆ ತನಕ ನೋಡಿ. ನಾವು ಯಾವ ಥರ ಏನೇನು ಹೇಳ್ತೀನಿ, ಯಾವ ಥರ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ, ಇನ್ನೊಂದು ನೆಕ್ಸ್ಟು ಬಂದು ಡಯಟ್ ಪ್ಲ್ಯಾನ್ ಬಂದು ಡಯಟ್ ಏನು ಮಾಡೋದು ಅಂಥೇಳಿ ಫಸ್ಟು ಡಯಟ್ ಪ್ಲ್ಯಾನ್ ಬಂದು ಯೂಶ್ವಲಿ ಇದು ನಾನು 18-10-6 ಅಂಥೇಳಿ ಒಂದು ರೂಲ್ ಮಾಡ್ಕೊಂಡಿನಿ. 18 ಅವರ್ ಫಾಸ್ಟಿಂಗು ಅಥವಾ 16 ಅವರ್ ಫಾಸ್ಟಿಂಗು ಮಾಡೋರು. ಸೊ ಇಲ್ಲಿ ನಾನು ಅಂದ್ಕೊಂಡಿದ್ದೀನಿ 18 ಅವರ್ ಫಾಸ್ಟಿಂಗ್ ಮಾಡಬೇಕಂತೇಳಿ. ಫಾರ್ ಎಕ್ಸಾಂಪಲ್ ಇವತ್ತು 7 o'clock ನಂದು ಲಾಸ್ಟ್ ಮೀಲ್ ಆಗಿದ್ದರೆ ನಾಳೆ ನಾನು 1 ಗಂಟೆಗೆ ನಾನು ಫಾಸ್ಟಿಂಗ್ ಬ್ರೇಕ್ ಮಾಡ್ತೀನಿ. ಸೊ ಇದು 18-6 ರೂಲ್ ಮಾಡ್ಕೋಬೇಕು ಅಂದ್ಕೊಂಡಿನಿ. 18-6 ಇಂಟರ್ಮಿಟೆಂಟ್ ಫಾಸ್ಟಿಂಗು. ಸೊ ನೋಡೋಣ ಮಾಡ್ತೀನಿ ಎಷ್ಟು ಅಂತ. ನಾನು ಡೈಲಿ ಅಪ್ಡೇಟ್ ತೋರಿಸ್ತಾ ಇರ್ತೀನಿ ನಾನು ಸೊ ಇದರಲ್ಲಿ ಏನೇನು ಇರುತ್ತೆ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರುತ್ತೆ, 10K ಸ್ಟೆಪ್ಸ್ ವಾಕಿಂಗ್ ಇರುತ್ತೆ, ಒಂದು 20 ಮಿನಿಟ್ಸ್ ಎಕ್ಸಸೈಸ್ ಇರುತ್ತೆ. ಸೊ ನಾನು ಫಸ್ಟ್ ಬಂದು ಡಯಟ್ ಪ್ಲ್ಯಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ಡಯಟ್ ಪ್ಲ್ಯಾನ್ ಬಂದು ಇದು ಇನ್ಕ್ಲೂಡ್ಸ್ ನಾನು 18-6 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಮಾರ್ನಿಂಗು ನಾನು 1 o'clock ನಂದು ಬ್ರೇಕ್ ಅಂದರೆ ಫಾಸ್ಟ್ನ ಬ್ರೇಕ್ ಮಾಡ್ತೀನಿ. ಸೊ 1 o'clock ನಾನು ಫಸ್ಟ್ ಸ್ಟಾರ್ಟ್ ಮಾಡೋದು ಒಂದು ಹಣ್ಣಿನಿಂದ, ಯಾವುದಾದ್ರೂ ಒಂದು ಹಣ್ಣು, ಎಸ್ಪೆಷಲಿ ಯಾವುದಾದ್ರೂ ಅಂದ್ರೂ ಆ್ಯಪಲ್ಲು, ಆರೆಂಜು, ಪಪಾಯ ಅಷ್ಟೇ ತಿನ್ನಬೇಕು. ಹೈ ಸುಗರಿ ಕಂಟೆಂಟ್ ಇರೋ ಫುಡ್ನ ತಿನ್ನಬಾರ್ದು. ಸೊ ಇದರಿಂದ ಬ್ರೇಕ್ ಮಾಡಿದ ಮೇಲೆ ನಾನು ಡೈರೆಕ್ಟಾಗಿ ಊಟ ಮಾಡ್ತೀನಿ. ಸೊ ಒಂದು 10 ನಿಮಿಷ ಬಿಟ್ಟು ಊಟ ಮಾಡ್ತೀನಿ. ಊಟ ಮಾಡಬೇಕಾದ್ರೆ ಊಟದಲ್ಲಿ ಮಾಡಿರುವಂಥ ಕಂಪ್ಲೀಟ್ ಮೀಲ್ನ ತಿಂತಾಯಿದ್ದೀನಿ. ಯಾಕಂತಂದರೆ ನಮ್ಮದು ಇಲ್ಲಿ 18 ಅವರ್ ಫಾಸ್ಟಿಂಗ್ ಆಗಿರೋದ್ರಿಂದ ಬಾಡಿಗೆ ಬೇಕಾದ ನ್ಯೂಟ್ರಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಏನು ಮಧ್ಯಾಹ್ನದ ಊಟ ಮಾಡ್ತೀನಲ್ಲ, ಸೊ ಅದರಲ್ಲಿ ಕಂಪ್ಲೀಟಾಗಿ ಲೈಕ್ ರೈಸ್ ಇಷ್ಟೇ ಮಾಡಬೇಕು. ಅಂದರೆ ಒಂದು ಸ್ಮಾಲ್ ಬೌಲ್ ರೈಸು, 1 ಚಪಾತಿ, ಭಾಳ ವೆಜಿಟೇಬಲ್ಸು, 1-2 ಸೌತೆಕಾಯಿ, 2 ಗೆಜ್ಜರಿ, ಮತ್ತು ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು, ಹಾಗಲಕಾಯಿ ಏನಂದರೆ ಮೂಲಂಗಿ ಸೊಪ್ಪು, ಅದನ್ನೆಲ್ಲ ತಿನ್ಬೋದು. ಮತ್ತು ಸಾಂಬಾರು ಅಥವಾ ಬೇರೆ ಯಾವುದಾದ್ರೂ ತರಕಾರಿ. ಸೊ ಇದೆಲ್ಲ ಇರುತ್ತೆ. ಸೊ ಇದನ್ನು ತಿನ್ನಬೇಕು. ಮತ್ತು ಏನಂತಂದರೆ ಇದನ್ನು ತಿಂದು ಹಾಫ್ ಆನ್ ಅವರಿಗೆ ಒಂದು 5 ಮೇ ಬಿ ಗ್ರೀನ್ ಟೀ ಕುಡಿಬೇಕು, ಇಲ್ಲಾಂದರೆ ಬಿಸಿನೀರು ಕುಡಿಬೇಕು.
ಯಾವ ನಿಮ್ಗೆ ಗ್ರೀನ್ ಟೀ ಇದ್ದರೆ ಗ್ರೀನ್ ಟೀ ಕುಡೀರಿ, ಇಲ್ಲ ಆಗಲ್ಲ ಅನ್ನೋರು ಬಿಸಿನೀರು ಕುಡಿಬೇಕು. 1 ಗ್ಲಾಸ್ ಉಗುರು ಬೆಚ್ಚಗೆ ನೀರು ಕುಡಿಬೇಕು ಹಾಫ್ ಆನ್ ಅವರ್ ಆದಮೇಲೆ. ಸೊ ನೆಕ್ಸ್ಟ್ ಬಂದು ನಮಗೆ ಈವ್ನಿಂಗ್ ಸೊ ಊಟ ಚೆನ್ನಾಗಿರ್ತದೆ, ಬಿಸಿನೀರು ಕುಡಿದಿದ್ದೆ ಸ್ವಲ್ಪ ಡೈಜೆಷನ್ ಚೆನ್ನಾಗಿರ್ತದೆ, ಚೆನ್ನಾಗಾಗುತ್ತೆ ಬಿಸಿನೀರು ಕುಡಿಯೋದ್ರಿಂದ. ಸೊ ನಾವು ಈವ್ನಿಂಗ್ ಬರೋನೇ ಹಸಿವು ಅನಿಸುತ್ತೆ, ಅಂದರೆ ಏನಾದರೂ ತಿನ್ಬೇಕನ್ನಿಸುತ್ತೆ. ಸೊ ಆವಾಗ ಗ್ರೀನ್ ಟೀ ಕುಡಿಬೋದು, ಬ್ಲ್ಯಾಕ್ ಕಾಫಿ ಕುಡಿಬೋದು, ಅದ್ರ ಜೊತೆಗೆ ಒಂದು ಮುಟ್ಟಿಗೆ ಡ್ರೈ ಫ್ರೂಟ್ಸ್ ತಿನ್ಬೋದು. ಯಾಕೆ ಡ್ರೈ ಬೀಜಗಳು ಲೈಕ್ ಸೌತೆಕಾಯಿ ಬೀಜ, ಸೂರ್ಪಾನ್ ಬೀಜ, ಸನ್ಫ್ಲವರ್ ಬೀಜ, ಆ ಥರ ಎಲ್ಲ ಸೀಡ್ಸ್ ಏನದ ಅವ್ನು ಸೀಡ್ಸ್ ತಿನ್ನಬೇಕು. ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದಾದರೆ ಒಂದು ಎರಡು ಬಾದಾಮು, ಒಂದು ಗೋಡಂಬಿ ಅಥವಾ ಅಕ್ರೋಟ್ಸು ಆ ಥರ ಅದು ತಿನ್ಬೋದು. ಸೊ ಅದ್ರ ಜೊತೆ ಗ್ರೀನ್ ಟೀ ಆದರೂ ಬ್ಲ್ಯಾಕ್ ಟೀ ವಿದೌಟ್ ಶುಗರ್. ಇದರಲ್ಲಿ ನೈಟ್ ಬಂದು ಕಾರ್ಬ್ಸ್ ತಿನ್ನೋಂಗಿಲ್ಲ, ಲೈಕ್ ರೈಸ್ ಅಂತೂ ತಿನ್ನೋದೇ ಇಲ್ಲ, ತಿನ್ನಬಾರ್ದು ರೈಸು. ನೈಟ್ ಕಂಪಲ್ಸರಿ ಈ 21 ಡೇಸಲ್ಲಿ ಈ 30 ಡೇಸಲ್ಲಿ ಒಟ್ಟೆ ರೈಸ್ ತಿನ್ನಬಾರ್ದು ನೈಟು. ಸೊ ನೈಟಿಗೆ ಬಂದು ನಮ್ಮದು ಐದರ್ ಮೇ ಬಿ ಒಂದು ಚಪಾತಿ ತಿನ್ಬೋದು, ಐದರ್ ಮೇ ಬಿ ಒಂದು ರೊಟ್ಟಿ ತಿನ್ಬೋದು, ಐದರ್ ಮೇ ಬಿ ರಾಗಿ ರೊಟ್ಟಿ, ಐದರ್ ಮೇ ಬಿ ಮಿಕ್ಸ್ದು ತಾಲಿಪಟ್ಟಿ ಅಂತ ಕರಿತೀವಲ್ಲ ಆ ಥರ ತಿನ್ಬೋದು. ಅಥವಾ ನನಗೆ ಅದಿಷ್ಟ ಆಗಲ್ಲ ಅನ್ನೋರು ಇದು ವೆಜಿಟೇಬಲ್ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಕಾಳುಗಳು ಕುದಿಸಿ ಒಂದು ಬೌಲ್ ಮಾಡ್ಕೊಂಡು ತಿನ್ಬೋದು. ಎಲ್ಲ ಕಾಳುಗಳು ಕುದಿಸಿ ಸ್ವಲ್ಪ ಹಾಕಿ ಕುದಿಸಿ ಅದಕ್ಕೆ ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಅದನ್ನೆಲ್ಲ ಹಾಕಿ ಮಿಕ್ಸಿ ಚಾಟ್ ಮಸಾಲ ಹಾಕಿ ತಿಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಅದನ್ನು ತಿನ್ಬೋದು. ಇದಾಗಿದ್ದು ನಮ್ಮದು. ಸೊ ಲೈಕ್ ಐದರ್ ಮೇ ಬಿ ವೆಜಿಟೇಬಲ್ ಸಲಾಡು, ಆಮೇಲೆ ಕಾಳಿಂದು, ಅಥವಾ ಈಗ ಫ್ರೂಟ್ ಸಲಾಡು ಇದನ್ನಾದರೂ ತಿನ್ಬೋದು. ಸೊ ಏನಂತಂದರೆ ಅದನ್ನು ಸಹ 7 o'clock ಒಳಗೆ ತಿನ್ನಬೇಕು. ಇಲ್ಲ ನಮ್ಮ ಚಪಾತಿ ರೊಟ್ಟಿ ತಿಂತೀನಿ ಅನ್ನೋರು ಚಪಾತಿ ರೊಟ್ಟಿ ಅದ್ರ ಜೊತೆ ತರಕಾರಿ ತಿನ್ನಬೇಕು. ಬಟ್ ಪ್ರತಿಯೊಂದು ಊಟ ಮಾಡೋಕ್ಕಿಂತ ಮುಂಚೆ ಕಂಪಲ್ಸರಿ ಫಸ್ಟ್ ವೆಜಿಟೇಬಲ್ಸ್ ತಿನ್ನಬೇಕು, ಆಮೇಲೆ ಪ್ರೋಟೀನು ಕಾರ್ಬು ಆ ಥರ ತಿನ್ನಬೇಕು. ಸೊ ಇದು ಆಗಿತ್ತು ನಮ್ಮ ಡಯಲ್ ಪ್ಲ್ಯಾನ್ ಬಗ್ಗೆ. ರಾತ್ರಿ ಮಲಗುವಾಗ ಏನಂತಂದರೆ ಅಜ್ವೈನ್ ನೀರು ಕುಡಿದು ಮಲಗಬೇಕು. ಒಂದು ಸ್ಪೂನು ಅಥವಾ ಒಂದು ಚಿಟಿಗೆ ಒಂದು ಗ್ಲಾಸ್ ನೀರಲ್ಲಿ ಒಂದು ಚಿಟಿಗೆ ಅಜ್ವೈನ್ ಹಾಕಿ ಕುದಿಸಿ ಹಾಫ್ ಬಡಿಸಿ ಅದನ್ನು ಸಿಪ್ ಮಾಡ್ಕೊಂಡು ಟೀ ಥರ ಕುಡಿದು ಮಲ್ಕೋಬೇಕು. ಇದಾಗಿತ್ತು ನೈಟ್ ಟೀ. ಆ್ಯಕ್ಚುಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಬಿಟ್ಟಿದ್ದೆ ನಾನು. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು, ಎಂಟಿ ಸ್ಟಮಕ್ ಕುಡಿಬೇಕು ಆ್ಯಕ್ಚುಲಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕು. ಅದನ್ನೇ ಯಾವ ಥರ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತಂದರೆ 1 ಡೇ ಮುಂಚೆನೇ ನಾವು ಮೆಂತ್ಯ ಕಾಳನ್ನ ನೆನೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಅಜ್ವೈನ ಹಾಕಿ ನೆನೆ ಇಟ್ಕೋಬೇಕು. ಸ್ಮೆಲ್ ಆಗಿ ಬರಲಾರ್ದು ಅನ್ನೋರಿಗೆ ಇದು ಭಾಳ ಏನು ಅಜ್ವೈನ ಹಾಕೋದ್ರಿಂದ ಏನಾಗುತ್ತೆ ಆ ಮೆಂತ್ಯ ಕಾಳು ಸ್ಮೆಲ್ಲನ್ನು ಇದು ಕವರಪ್ ಮಾಡುತ್ತೆ. ಸೊ ಅದನ್ನು ಬೆಳಗ್ಗೆ ಬಾಯ್ಲ್ ಮಾಡಿ 2 ಗ್ಲಾಸ್ ನೀರನ್ನು 1 ಗ್ಲಾಸಿಗೆ ತರಿಸಿ ಇದನ್ನು ಕುಡಿಬೇಕು. ಈ ಡಿಟಾಕ್ಸ್ ಡ್ರಿಂಕ್ಸ್ ಎದಕ್ಕೆ ಯೂಸ್ಫುಲ್ ಅಪ್ಪ ಅಂತಂತಂದರೆ ಎಸ್ಪೆಷಲಿ ಹಾರ್ಮೋನಲ್ ಬ್ಯಾಲೆನ್ಸ್. ನನಗೆ ಸದ್ಯಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಬಟ್ PCOD PCOS ಇಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾಯಿದೆ. ಸೊ ನನಗೆ ಏನಂತಂದರೆ ಕಂಪಲ್ಸರಿ ಮೆಂತ್ಯ ಕಾಳು ತಿನ್ನಬೇಕಂತ ಇಚ್ಛೆ. ಸೊ ಹಾಗೆ ಹೇರ್ ಸಿಕ್ಕಿನೂ ಚೆನ್ನಾಗಿರುತ್ತೆ. ಸೊ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕಲ್ಲಿ ಆಲ್ಮೋಸ್ಟ್ ನಾನು ಮೆಂತ್ಯ ಕಾಳು ನೀರು ಕುಡಿತೀನಿ. ಅದು ಬಿಟ್ಟರೆ ಎಟ್ಲೀಸ್ಟ್ ಏನಂದರೆ ಉಗುರು ಬೆಚ್ಚಗೆ ನೀರು ಕುಡಿಬೇಕು 2 ಗ್ಲಾಸು. ಇಲ್ಲ ಅಂತಂದರೆ ಜೀರಿಗೆ ನೀರು ಕುದಿಸ್ಕೊಂಡು ಕುಡಿಬೇಕು. ಇಲ್ಲ ಅಂತಂದರೆ ಬ್ಲ್ಯಾಕ್ ಕಾಫಿ ಸಹ ಕುಡಿಬೋದು. ಇದು ಆಗಿತ್ತು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸ್. ಸೊ ಇವೆಲ್ಲ ಬೆನಿಫಿಟ್ಸ್ ಎದಕ್ಕೆ ಅಂತಂದರೆ ಈ ಡಿಟಾಕ್ಸ್ ಡ್ರಿಂಕ್ ಯೂಸ್ಫುಲ್ ಆಗುತ್ತೆ ಅಂತಂದರೆ ನಾನು ಹೇಳಿದೆ ಮೆಂತ್ಯ ಕಾಳು ನೀರು ಹಾರ್ಮೋನಲ್ ಬ್ಯಾಲೆನ್ಸಿಗೆ ವೆರಿ ಇಂಪಾರ್ಟೆಂಟು. ಸೊ ಕಾಫಿನೂ ಫ್ಯಾಟು ಇದನ್ನು ಲಿವರ್ ಫ್ಯಾಟ್ ರಿಡ್ಯೂಸ್ ಮಾಡುತ್ತೆ, ಜೀರಿಗೆ ಡೈಜೆಷನ್ನ ಚೆನ್ನಾಗಿ ಯೂಸ್ ಮಾಡುತ್ತೆ. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಚೆನ್ನಾಗಿ ನಾವು ಬೆಳಗ್ಗೆ ಸಿಪ್ ಮಾಡ್ಕೋತಾ ಸೊ ಚೆನ್ನಾಗಿ ಮಾಡಿದ್ರೆ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಹೆಲ್ದಿಯಾಗಿ ಇರ್ತೀವಿ. ಸೊ ಇದು ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದು ವಾಕಿಂಗು. ನಾನು ಹೇಳಿರೋ ಹಾಗೆ ವಾಕಿಂಗ್ ನಾನು ಮನೆಯಲ್ಲೇ 10K ಸ್ಟೆಪ್ಸ್ ಮಾಡ್ತೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಹೊರಗಡೆ ಹೋಗಿ ವಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ವಾಕಿಂಗ್ ಈಸಿಯಾಗಿ ಮಾಡ್ಬೋದು. ಓಕೆ. ಇನ್ನೊಂದು ಏನಂತಂದರೆ ಸೊ ಮನೆಯಲ್ಲೇ ಯಾವ ಥರ ಮಾಡೋದು, ಹೇಗೆ ಒಮ್ಮೆ ಎಟ್ ಎ ಟೈಮ್ ಮಾಡೋದ್ವಾ ಅಥವಾ ಸ್ವಲ್ಪನ ಮಾಡ್ಬೋದಾ ಅಂತ ಅನ್ನೋದಾದರೆ, ಸೊ ನೋಡಿ ಫಾರ್ ಎಕ್ಸಾಂಪಲ್ ನಾವು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಕುಡಿದ ಮೇಲೆ ನಮಗೆ 10 ಮಿನಿಟ್ಸ್ ಟೈಮ್ ಇದೆ. ಸೊ ವಾಚ್ ಹಾಕ್ಕೊಡಿ, ಇಲ್ಲ ಅಂತಂದರೆ ಮೊಬೈಲಲ್ಲಿ ಆ್ಯಪ್ ಬರುತ್ತೆ, ಸೊ ಆ್ಯಪ್ ಹಾಕ್ಕೊಳ್ಳಿ. ಗೂಗಲ್ ಫಿಟ್ ಅಂತ ಆ್ಯಪ್ ಬರುತ್ತೆ, ಆ ಆ್ಯಪ್ ಹಾಕ್ಕೊಂಡು ಸೊ ನೀವು ವಾಕ್ ಮಾಡ್ತೀನಂತ ಸ್ಟೆಪ್ ಮಾಡಬೇಕಾದ್ರೆ ಕೌಂಟಿಂಗ್ ಮಾಡ್ಕೊಳ್ಳಿ. ವಾಚ್ ಅಂತೂ ಬೆಸ್ಟು. ಒಂದು ಅಪ್ರಾಕ್ಸಿಮೇಟ್ಲಿ ನಾವು ಇಷ್ಟಾದರೂ ಸ್ಟೆಪ್ ನಡೀತು ಅನ್ನೋದು ನಮ್ಮ ಸ್ಯಾಟಿಸ್ಫೈಸ್ಕೊಂಡ್ರೆ ಅಷ್ಟೇ.
ಸೊ ಬೆಳಗ್ಗೆ ಒಂದು 10 ಮಿನಿಟ್ಸ್ ಮಾಡಿರಿ. ಸೊ ಆವಾಗ ನಿಮ್ಗೆ ಒಂದು ಮಿನಿಮಮ್ ಒಂದು 1000 ಆಗುತ್ತೆ ಅನಿಸುತ್ತೆ. 1000 ಆಗುತ್ತೆ. ಅದೂ ಇದು ಸ್ಟೆಪ್ಸ್ ಹೇಗಂತಂದರೆ ಒಬ್ಬೊಬ್ಬರ ಹೈಟು ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಯೋಣ, ಒಂದು 10 ಮಿನಿಟ್ಸ್ ಅದು ಇಲ್ಲಾಂದರೆ 15 ಮಿನಿಟ್ಸ್ ಆದರೂ ವಾಕ್ ಮಾಡಿ, ಮನೆಯಲ್ಲೇ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ಸ್ವಲ್ಪ ಒಂದು 10 ಮಿನಿಟ್ಸ್ ಮಾಡಿ. ಸೊ ಮತ್ತೆ ಈವ್ನಿಂಗ್ ಒಂದು 10 ಮಿನಿಟ್ಸ್ ಮಾಡಿ. ರಾತ್ರಿ ಊಟ ಆದಮೇಲೆ ನಾವು 7 ಗಂಟೆಗೆ ತಿಂದಿರ್ತೀವ, ಸೊ ಅವಾಗ ಒಂದು ಹಾಫ್ ಆನ್ ಅವರ್ 1 ಅವರ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಮಗೆ ಆರಾಮಾಗಿ 10K ಸ್ಟೆಪ್ಸ್ ಈಸಿಯಾಗಿ ಕವರ್ ಆಗುತ್ತೆ. ಸೊ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಈಗ 10K ಸ್ಟೆಪ್ಸು ನಮಗೆ ಮೊಬೈಲಲ್ಲಿ ಆ್ಯಪ್ ಇಲ್ಲ, ಮತ್ತು ವಾಚೂ ಇಲ್ಲ ಅಂದರೆ ಹೇಗೆ ಕೌಂಟ್ ಮಾಡೋದು? ಓಕೆ, ನಾನು ಅಪ್ರಾಕ್ಸಿಮೇಟ್ಲಿ ನಾನು ವಾಕ್ ಮಾಡಿ ನಾನು ಟೈಮಿಂಗ್ ಸೆಟ್ ಮಾಡ್ಕೊಂಡು, ಸೊ ಇಷ್ಟು ಹಾಫ್ ಆನ್ ಅವರ್ ನಡೆದ್ರೆ ಹೀಗೆ ಅನ್ನೋದು ಇದೆ. ಸೊ ನಾರ್ಮಲಾಗಿ ನಡೆದ್ರೂ ಹಾಫ್ ಆನ್ ಅವರ್ ನಡೆದ್ರೆ ಒಂದು 3K ಸ್ಟೆಪ್ಸ್ ಆಗುತ್ತೆ. 3K ಸ್ಟೆಪ್ಸ್ ಅಷ್ಟೇ ಆಗೋದು. ಸೊ ನೀವು ಮಿನಿಮಮ್ ಓಕೆ 2.5Kನೇ ಇಟ್ಕೊಳ್ಳಿ, ಅಟ್ಲೀಸ್ಟ್ 3K ಇಟ್ಕೊಳ್ಳಿ. ಸೊ ಒಂದು ಹಾಫ್ ಆನ್ ಅವರ್ಗೆ 3K ಆದರೆ 3 ಅಂತಂದರೆ ಹಾಫ್ ಆನ್ ಅವರ್ 1 ಆ್ಯಂಡ್ ಹಾಫ್ ಅವರ್ ಅಂದರೆ ಮಿನಿಮಮ್ ಕಂಟಿನ್ಯೂಸ್ ಆಗಿ 2 ಅವರ್ ನಡೆದ್ರೆ ಒಂದು 10K ನಿಯರ್ ನೀವು ಸ್ಟೆಪ್ಸ್ನ ಕವರ್ ಆಗುತ್ತೆ ವಿತ್ ಸ್ಪೀಡ್ ಒಳಗೆ. ಸೊ ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಚೆನ್ನಾಗಿ ಕವರ್ ಆಗುತ್ತೆ. ಸೊ ಈ ಥರ ನಾವು ವಾಚಲ್ಲಿ ಇರಲಿಲ್ಲ ಅಂದರೆ ಅಥವಾ ಮೊಬೈಲಲ್ಲಿ ಆ್ಯಪ್ ಇರಲಿಲ್ಲ ಅಂದರೆ, ಅದು ನಿಮ್ಗೆ ಸರಿ ಅನಿಸಲಿಲ್ಲ ಅಂತಂದರೆ, ಸೊ ನೀವು ಹಾಫ್ ಆನ್ ಅವರು 20 ಮಿನಿಟ್ಸ್ ಅಂತ ಇಟ್ಕೊಂಡು ವಾಕ್ ಮಾಡ್ಬೋದು. ಇದೊಂದು ಬೆಸ್ಟ್ ಉಪಾಯ ಅಂತ ಹೇಳ್ಬೋದು. ಓಕೆ, ಇನ್ನು ಡಯಟಲ್ಲಿ ಬಂದು ಇದರಲ್ಲೇ ಯೂಶ್ವಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರೋದ್ರಿಂದ ಸೊ ಕ್ಯಾಲರಿ ಕೌಂಟಿನ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಾವಿಲ್ಲಿ 2 ಮೀಲ್, ಒಂದೇ ಮೀಲ್ ಚೆನ್ನಾಗಿ ಕಟ್ಲರ್ ತಿಂತೀವಿ. 2 ಮೀಲ್ ತಿನ್ನೋರಾದರೂ ತಿನ್ಬೋದು. ಬಟ್ ಏನಂತಂದರೆ ನಾವು ತಿನ್ನಬೇಕಾದ್ರೆ ಈಗ ಮನುಷ್ಯ ಒನ್ ಟೈಮ್ ಎಷ್ಟು ತಿನ್ನೋಕ್ಕೆ ಸಾಧ್ಯ? ಸೊ ಅಷ್ಟಷ್ಟೇ ತಿನ್ನೋಕ್ಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಶುಗರ್ ಇರಲ್ಲ. ನಾವು ಈ ಡಯಟಲ್ಲಿ ಶುಗರ್ ಇಲ್ಲ. ಮತ್ತೇನು ಹೊರಗಡೆ ಫುಡ್ಸ್ ತಿನ್ನಬಾರ್ದು. ತಿಂದರೂ ನಾವು ಫಾಸ್ಟಿಂಗ್ ಪಡ್ಲೆ ತಿನ್ನಬಾರ್ದು. ಓನ್ಲಿ ಈಟಿಂಗ್ ವಿಂಡೋದಲ್ಲಿ ತಿನ್ನಬೇಕು. ಅದು ಸ್ವಲ್ಪ ತಿನ್ನಬೇಕು. ಇದಿಷ್ಟ ಆಗಿತ್ತು ಇದು. ಸೊ ಏನಂದರೆ ರೂಲ್ಸ್ಗಳು. ಸೊ ಮೇ ಬಿ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿರ್ತಿದೆ ಅನ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ಸ್ ಆಯಿತು. ಓಕೆ, ಡಯಟ್ ಪ್ಲ್ಯಾನ್ ಆಯಿತು. ನೆಕ್ಸ್ಟು 8 ಅವರ್ ನಿದ್ದೆ ಕಂಪ್ಲೀಟಾಗಿ ಆಗಲೇಬೇಕು. ಯಾಕಂದರೆ ನಾವು ಎಕ್ಸಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ನಿದ್ದೆ ಮಾಡಲಿಲ್ಲ ಅಂದರೆ ಸೊ ಸ್ಟ್ರೆಸ್ಸಿಂದ ವಾಟರ್ ರಿಟೆನ್ಷನ್ ಆಗುತ್ತೆ, ವೇಟ್ ಗೇನ್ ಆಗುತ್ತೆ. ಸೊ ಹೀಗಾಗಿ 8 ಅವರ್ ಕಂಪಲ್ಸರಿ ಮಲಗಲೇಬೇಕು. ಸೊ ಟೈಮಿಂಗ್ ಹಚ್ಕೊಂಡು ನೀವು 10 ಗಂಟೆ ಮಲಗಿದ್ರೆ ಬೆಳಗ್ಗೆ 6 ತನಕ ಈ ಥರ ನೀವು ಟೈಮ್ ಇಟ್ಕೊಂಡು ಕರೆಕ್ಟಾಗಿ ನಿದ್ದೆ ಮಾಡಿ ಮುಗಿಸ್ಕೋಬೇಕು. ಸೊ ಇದು 8 ಅವರ್ ನಿದ್ದೆ, 18 ಅವರ್ ಫಾಸ್ಟಿಂಗು, ಮತ್ತು ಏನಂತಂದರೆ 10K ಸ್ಟೆಪ್ಸು 18, 10, 8. ಸೊ ಇದಿಷ್ಟ ಆಗಿತ್ತು. ಓಕೆ, ಡಯಟ್ ಪ್ಲ್ಯಾನ್ ಆಯಿತು, ಎಕ್ಸಸೈಸ್ ಆಯಿತು, ಇನ್ನು ಡಯಟ್ ಪ್ಲ್ಯಾನ್ ಆಯಿತು, 10K ಸ್ಟೆಪ್ಸ್ ಆಯಿತು, ಇನ್ನು ಎಕ್ಸಸೈಸು. ಸೊ ಎಕ್ಸಸೈಸ್ ಬಂದು ನೀವು 10 to 20 ಮಿನಿಟ್ಸ್ ಮಾಡ್ಬೋದು. 20 ಮಿನಿಟ್ಸ್ ಅಂತೂ ಮಾಡಿದ್ರು ಸಿಂಪಲ್ ಎಕ್ಸಸೈಸ್ ಮಾಡಬೇಕು. ಲೈಕ್ ಸ್ಕ್ವಾಟ್ಸು ಮತ್ತು ಅಥವಾ ಸೂರ್ಯ ನಮಸ್ಕಾರ ಮಾಡ್ಬೋದು, ಸ್ಕ್ವಾಟ್ಸ್ ಮಾಡ್ಬೋದು. ಓಕೆ, ಇಲ್ಲಾಂದರೆ ಸಿಂಪಲ್ ಬಾಡಿ ಸ್ಟ್ರೆಚಸ್ ಮಾಡಬೇಕು. ಹ್ಯಾಂಗಿಂಗ್ ಬೆಲ್ಲಿ ಇರೋರು ಎಸ್ಪೆಷಲಿ ಸ್ಟ್ಯಾಂಡಿಂಗ್ ಹೈ ನೀಸು, ಕ್ರಾಸ್ ಹೈ ನೀಸು, ಎಲ್ಬೋ ಟಚ್ಚು ಇವ್ನು ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇದಿಷ್ಟ ಆಗಿತ್ತು ನನ್ನ ಈ 30 ಡೇಸ್ ನ್ಯೂ ಇಯರ್ ವೆಯ್ಟ್ ಲಾಸ್ ಚಾಲೆಂಜ್ನ ಡೀಟೇಲ್ಸ್ಗಳು. ಸೊ ನಿಮ್ಗೆ ಇದು ಇಷ್ಟ ಆಗಿರ್ತಿತ್ತು ಐ ಹೋಪ್. ಸೊ ನಿಮಗೆ ಈ ಚಾನಲ್ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಸೊ ಸಪೋಸ್ ಯಾರಾದರೂ ಈ ಚಾಲೆಂಜನ್ನ ಎಕ್ಸೆಪ್ಟ್ ಮಾಡಿದರೆ ಸೊ ಕಮೆಂಟ್ ಹಾಕಿ, ಹಾಗೆ ಡೈಲಿ ಅಪ್ಡೇಟ್ ಮಾಡೋಣ. ಥ್ಯಾಂಕ್ ಯು.